ಪಾಲ್ ಏನಾದರೂ ಮಾಡು ಎಂದು ಬೊಬ್ಬೆ ಹಾಕುತ್ತಾ ಆಕೆ ತನ್ನಿಂದ 3 ಮೀಟರ್ ದೂರದಲ್ಲಿ ಸುಮ್ಮನೆ ನೋಡುತ್ತಾ ನಿಂತಿದ್ದ ನಾಯಿ ಮರಿಯನ್ನು ಕರೆದಳು. ಅವಳಿಗೆ ತನ್ನ ಕೈ ಕಾಲುಗಳಲ್ಲಿ ಶಕ್ತಿ ಕಡಿಮೆಯಾಗುತ್ತಿರುವಂತೆಯೇ ತೋರತೊಡಗಿತು. ಈಗ ಏನು ಮಾಡಬೇಕು? ಯಾರು ಕೂಡ ಈ ಕಡೆ ಬರುವ ಸಂಭವವಿಲ್ಲ. ನನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದರೆ ಇದು ಮಕ್ಕಳನ್ನು ಏನಾದರೂ ಮಾಡದೇ ಇರದು. ಹೀಗೆ ಆಕೆ ಆಲೋಚಿಸಿದಳು. ಅನಂತರ ಕಪ್ಪು ಚಿರತೆಯನ್ನು ಉದ್ದೇಶಿಸಿ, ಸುಮ್ಮನೆ ನಮ್ಮನ್ನು ಬಿಟ್ಟು ಎಲ್ಲಿಗಾದರೂ ಹೋಗು, ನಾವು ನಿನಗೆ ಏನೂ ಮಾಡುವುದಿಲ್ಲ ಎಂದು ಚೀರಿದಳು. ಆಕೆಯಿಂದ ತಪ್ಪಿಸಿಕೊಳ್ಳಲು ಈಗ ಕಪ್ಪು ಚಿರತೆ ಇನ್ನೊಂದು ಉಪಾಯ ಹುಡಿತು. ತನ್ನ ಮುಂಭಾಗವನ್ನು ಅತ್ತೂ ಇತ್ತೂ ತೊಯ್ದಾಡಿಸತೊಡಗಿತು. ಇನ್ನೂ ಜಾಸ್ತಿ ಹೊತ್ತು ಅದನ್ನು ಹಿಡಿದಿರಿಸಲು ತನಗೆ ಸಾಧ್ಯವಾಗದೆಂದು ಲಾರೆನ್ನಿಗೆ ಅನಿಸತೊಡಗಿತು. ಇದ್ದಕ್ಕಿದ್ದಂತೆ ಆಕೆ ತನ್ನೆಲ್ಲ ಶಕ್ತಿಯನ್ನು ಉಪಯೋಗಿಸಿ ಅದನ್ನು ಆದಷ್ಟು ದೂರ ರಾಯಮರಿ ಇರುವಲ್ಲಿಗೆ ದೂಡಿಬಿಟ್ಟಳು. ಅನಂತರ ಪಾಲ್ ಏನಾದರೂ ಮಾಡು ಎಂದು ಬೊಬ್ಬೆ ಹಾಕಿದಳು. ಕಪ್ಪು ಚಿರತೆ ಹಿಂದಕ್ಕೆ ಹೋಗಿ ಬಿತ್ತು. ಆದರೆ ಕೂಡಲೇ ಮೇಲೆದ್ದು ಗಿಡಗಳ ನಡುವೆ ಓಡಿತು. ಇದನ್ನು ನೋಡಿದ ನಾಯಿಮರಿ ಹುಚ್ಚು ಹಿಡಿದಂತೆ ಬೊಗಳುತ್ತಾ ಅದರ ಹಿಂದೆ ಓಡಿತು. ಕಪ್ಪು ಚಿರತೆಯ ಒಂದೇ ಒಂದು ನೆಗೆತದಲ್ಲಿ ಅಲ್ಲೇ ಇದ್ದ ಪೈನ್ ಮರದ ಬುಡಕ್ಕೆ ಹೋಗಿ ಮರಕ್ಕೆ ಹತ್ತಿ ತುದಿಯಲ್ಲಿರುವ ಗೆಲ್ಲುಗಳ ಮಧ್ಯೆ ಕುಳಿತು ಕೆಳಗಿರುವ ನಾಯಿ ಮರಿಯನ್ನು ನೋಡತೊಡಗಿತು. ಕ್ರೂರ ಪ್ರಾಣಿಯನ್ನು ಹೇಗೆ ಎದುರಿಸಬೇಕೆಂಬುದು ತನಗೆ ತಿಳಿಯದಿದ್ದರೂ ಕೂಡ ಲಾರೆನ್ ಸರಿಯಾಗಿಯೇ ನಡೆದುಕೊಂಡಿದ್ದಳು. ಮಿಕ್ಕಿಯ ತಲೆಯನ್ನು ಅದು ಕಚ್ಚಿ ಹಿಡಿಯುವುದಕ್ಕೆ ಮೊದಲೇ ಆಕೆ ಅದರ ಗಮನವನ್ನು ಬೇರೆಡೆಗೆ ತಿರುಗಿಸಿದ್ದು ಒಳ್ಳೆಯದೇ ಆಯಿತು. ಅನಂತರ ಆಕೆಯ ಬಿಗಿ ಹಿಡಿತ ಮತ್ತು ಬೊಬ್ಬೆಯಿಂದಾಗಿ ಚಿರತೆ ಭಯಪಟ್ಟು ಓಡಿ ಹೋಗಿರಬೇಕು. ಮರಳಿನಲ್ಲಿ ಸದ್ದಿಲ್ಲದೆ ಮಲಗಿದ್ದ ಮಿಕ್ಕಿಯ ಹತ್ತಿರ ಲಾರೆನ್ ಓಡಿದಳು. ಅವನ ಮುಖದ ಎಡಬದಿ ಮತ್ತು ಕುತ್ತಿಗೆ ರಕ್ತದಿಂದ ತೊಯ್ದಿತ್ತು. ಆದರೆ ಅವನು ಉಸಿರಾಡುತ್ತಿದ್ದ. ಅವನ ಕಣ್ಣುಗಳು ಎಷ್ಟು ದೊಡ್ಡದಾಗಿ ತೆರೆದಿದ್ದುವೆಂದರೆ ಅವು ಅವನ ಮುಖದಿಂದ ಹೊರಕ್ಕೆ ಚಿಮ್ಮುವಂತಿದ್ದುವು. ಅವನು ಬದುಕಿರುವುದನ್ನು ಕಂಡು ಆಕೆಗೆ ಸ್ವಲ್ಪ ನೆಮ್ಮದಿಯಾಯಿತು. ಆದರೆ ಆತ ಬಹಳಷ್ಟು ಭಯಪಟ್ಟಿದ್ದನಾದ ಕಾರಣ ಅಷ್ಟು ಹೊತ್ತು ಸುಮ್ಮನಿದ್ದ. ಅವನನ್ನು ಎತ್ತಿಕೊಂಡು ಆಕೆ ಬಳಿಯಲ್ಲಿದ್ದ ಲೀಸಾಳನ್ನು ನೋಡಿದಳು. ಆ ಹುಡುಗಿಯ ಮುಖದುಬ್ಬು ರಕ್ತದಿಂದ ತೊಯ್ದಿತ್ತು. ಮಿಕಿಯನ್ನು ಸ್ವಲ್ಪ ಪಕ್ಕದಲ್ಲಿ ಎತ್ತಿಕೊಂಡು ಆಕೆ ಲೀಸಾಳನ್ನು ಎಡಕೈಯಲ್ಲಿ ಮೇಲಕ್ಕೆತ್ತಿದಳು. ಅನಂತರ ಉಳಿದವರನ್ನು ಕರೆದು ನಾವು ಮನೆಗೆ ಓಡುತ್ತಾ ಹೋಗಬೇಕು ಎಂದಳು. ಮಕ್ಕಳೆಲ್ಲ ಭಯದಿಂದ ಆಕೆಯ ಮುಖವನ್ನೇ ನೋಡುತ್ತಿದ್ದುವು. ಆಕೆ ತನ್ನ ಮುಖವನ್ನು ಮುಟ್ಟಿ ನೋಡಿದಳು. ಎಲ್ಲಿಂದಲೂ ರಕ್ತ ತೊಟ್ಟಿಕ್ಕುತ್ತಿಲ್ಲ. ಹೋಗೋಣ, ನಡೆಯಿರಿ, ಬೇಗ ಹೋಗೋಣ ಎಂದು ಅವರನ್ನು ಹುರಿದುಂಬಿಸಿದಳು. ಮನೆ ಕಡೆಗೆ ಹೋಗುತ್ತಿದ್ದಂತೆ ಲೀಸಾ ಅಳುತ್ತಿದ್ದಳು. ಆದರೆ ಮಿಕ್ಕಿ ಮಾತ್ರ ಬಹಳ ಮೌನವಾಗಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಲಾರೆನ್ನಿಗೆ ಅವರಿಬ್ಬರನ್ನು ಹೊತ್ತುಕೊಂಡು ಹೋಗುವುದು ಕಷ್ಟವೆನಿಸತೊಡಗಿತು. ಆಕೆ ಬಹಳ ದಣಿದಿದ್ದಳು. ಮೆಲ್ಲನೆ ಮಿಕ್ಕಿಯನ್ನು ಕೆಳಗಿಳಿಸಿದಳು. ಒಡನೆ ಅವನು ಮೂರ್ಛೆಯಿಂದ ಎಚ್ಚರಗೊಂಡವನಂತೆ ಜೋರಾಗಿ ಅಳತೊಡಗಿದ. ಲಾರೆನ್ ಅವನನ್ನು ಕೈಯಲ್ಲಿ ಹಿಡಿದು ಎಳೆದುಕೊಂಡು ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು. ನಾಯಿಮರಿ ಸ್ವಲ್ಪ ಹೊತ್ತು ಚಿರತೆಯನ್ನು ನೋಡಿ ಬೊಗಳುತ್ತಾ ನಿಂತಿತ್ತು. ಅನಂತರ ಅದು ಕೂಡ ಇವರನ್ನು ಹಿಂಬಾಲಿಸಿತು. ಇನ್ನೇನು ಭಯವಿಲ್ಲ ಎಂದು ಲಾರೆನ್ ಮಕ್ಕಳಿಗೆ ಹೇಳಿದಳಾದರೂ ಆಕೆಗೆ ಮನಸ್ಸಿನಲ್ಲೇ ಭಯವಿತ್ತು. ಚಿರತೆ ಎಲ್ಲಾದರೂ ಹಿಂದಿನಿಂದ ಓಡಿ ಬಂದರೆ ಅದು ಮಕ್ಕಳಿಗೆ ಗಾಯ ಮಾಡುವುದನ್ನು ನೆನೆಸಿಕೊಂಡಾಗ ಆಕೆಗೆ ತನ್ನ ಶಾಲೆಯ ಭವಿಷ್ಯವೇನು ಎಂಬ ಚಿಂತೆಯಾಯಿತು. ಈ ರೀತಿ ಆದರೆ ಪಾಲಕರು ತಮ್ಮ ಮಕ್ಕಳನ್ನು ನನ್ನ ಬಳಿ ಬಿಡುವರೇ? 5 ನಿಮಿಷದಲ್ಲಿ ಅವರೆಲ್ಲ ಮನೆಯ ಹೊರಬಾಗಿಲನ್ನು ತಲುಪಿ ಒಳಗೆ ಹೋದರು. ಇದ್ದಕ್ಕಿದ್ದಂತೆ ಲಾರೆನ್ನಿಗೆ ತನ್ನ ದೇಹಕ್ಕಾದ ನೋವಿನ ಅರಿವಾಗತೊಡಗಿತು. ಅವಳ ತೊಡೆಯಲ್ಲಿ, ಕೈಗಳಲ್ಲಿ, ತೋಳಿನಲ್ಲಿ ಮತ್ತು ಮುಖದಲ್ಲಿ ಪರಚಿದ ಗಾಯಗಳಾಗಿದ್ದವು. ಅವಳ ಕಿವಿಯೂ ಉರಿಯುತ್ತಿತ್ತು. ಕೂಡಲೇ ಆಸ್ಪತ್ರೆಗೆ ಮತ್ತು ಮಕ್ಕಳ ಪಾಲಕರಿಗೆ ನಡುಗುವ ಕೈಗಳಿಂದ ಫೋನ್ ಮಾಡಿದಳು. ಲಿಲ್ಲೋಟ್ ತಾಲೂಕಿನ ಆಸ್ಪತ್ರೆಯಲ್ಲಿ ಮಿಕ್ಕಿಯ ಕೆನ್ನೆ ಮತ್ತು ಕುತ್ತಿಗೆಗಳಿಗಾದ ಗಾಯಗಳನ್ನು ಮುಚ್ಚಲು 40 ಹೊಲಿಗೆ ಹಾಕಬೇಕಾಯಿತು. ಆದರೆ ಆ ಗಾಯಗಳು ಜಾಸ್ತಿ ಆಳದಾಗಿರಲಿಲ್ಲ. ಲೀಸಾ ಕೂಡ ಅದೃಷ್ಟವಂತೆಯಾಗಿದ್ದಳು. ಅವಳ ಬಲದ ಕಣ್ಣಿಗೆ ಬಹಳ ಹತ್ತಿರ, ಅಂದರೆ 25 ಸೆಂಟಿಮೀಟರ್ನಷ್ಟು ದೂರದಲ್ಲಿ
ಚಿರತೆ ಪರಚಿ ಗಾಯ ಮಾಡಿತ್ತು. ಅದನ್ನು ಮುಚ್ಚಲು ಡಾಕ್ಟರಿಗೆ 20 ಹೊಲಿಗೆಗಳನ್ನು ಹಾಕಬೇಕಾಯಿತು. ಅನಂತರ ಇಬ್ಬರಿಗೂ ಟಿಟಾನಸ್ ಇಂಜೆಕ್ಷನ್ನು ಕೊಟ್ಟರು. ಲಾರೆನ್ನಿಗೆ ಹೊಲಿಗೆ ಹಾಕಬೇಕಾದಂತಹ ಗಾಯಗಳಾಗಿರಲಿಲ್ಲ. ಆದರೂ ಕೈಯ, ಬೆನ್ನಿನ ಮತ್ತು ಕಾಲಿನ ಸ್ನಾಯುಗಳು ನೋಯುತ್ತಿದ್ದುದರಿಂದ ಆಕೆಗೆ ನಡೆಯಲು ಕಷ್ಟವಾಗುತ್ತಿತ್ತು. ಮಾರನೇ ದಿವಸ ಆಕೆ ಮುಂಬಾಗಿಲನ್ನು ತೆರೆದಾಗ 4 ಮಂದಿ ಮಕ್ಕಳು ಹೊರಗೆ ನಿಂತಿದ್ದರು. ಮಿಕ್ಕಿಯೂ ಬಂದಿದ್ದ, ಲೀಸಾ ಮಾತ್ರ ಬಂದಿರಲಿಲ್ಲ. ಅವರನ್ನು ನೋಡಿ ಆಕೆಗೆ ಬಹಳ ಸಂತೋಷವಾಯಿತು. ಆಕೆಯ ಶಾಲೆ ಮುಂದುವರಿಯಿತು. ಅನಂತರ ದಿನಗಳಲ್ಲಿ ಅವರು ಸುತ್ತಲೂ ಕುಳಿತುಕೊಂಡು ಹದ್ದಿನ ಗರಿಯನ್ನು ಒಬ್ಬರಿಂದೊಬ್ಬರಿಗೆ ದಾಟಿಸೋ ಆಟ ಆಡುತ್ತಿದ್ದರಾದರೂ ಮೌನವಾಗಿಯೇ ಇದ್ದರು. ಅವರು ಬಿಡಿಸಿದ ಚಿತ್ರಗಳೆಲ್ಲ ಕೆಂಪು ಶಾಯಿ ಸಿಂಪಡಿಸಿದಂತೆ ಕಾಣಿಸುತ್ತಿದ್ದವು. 1 ವಾರದ ನಂತರ ಹದ್ದಿನ ಗರಿ ತನ್ನ ಕೈಗೆ ಬಂದಾಗ ಮಿಕ್ಕಿ ಹೇಳಿದ, ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು. ಕನಸಿನಲ್ಲಿ ಏನು ನೋಡಿದೆ? ಲಾರೆನ್ ಕೇಳಿದಳು. ನಾನು ಒಂದು ಹದ್ದನ್ನು ಕಂಡೆ. ಅದು ನನ್ನ ಹಾಸಿಗೆಯ ಮೇಲೆ ಬಂದು ಕುಳಿತಿತ್ತು. ಅನಂತರ ಅದು ನನ್ನ ತಲೆಯ ಮೇಲೆ ಹಾರಿ ಹೋಯಿತು. ಲಾರೆನ್ಗೆ ನಗು ಬಂತು. ಕನಸಿನಲ್ಲಿ ಹದ್ದನ್ನು ಕಂಡರೆ ಶಕ್ತಿಶಾಲಿಗಳಾಗುತ್ತಾರೆಂದು ಲಿಲ್ಲೋಟಿನ ಜನರ ನಂಬಿಕೆಯಾಗಿತ್ತು. ಅದನ್ನು ಪೂರ್ವಜರು ಕಳಿಸುತ್ತಾರೆಂದು ಮತ್ತು ಅದನ್ನು ಕಂಡವರು ಸುರಕ್ಷಿತವಾಗಿರುತ್ತಾರೆಂದು ಅವರು ನಂಬುತ್ತಿದ್ದರು. ಮಿಕ್ಕಿಗೆ ಈಗ ಭಯ ಕಡಿಮೆಯಾಗುತ್ತಿದೆ ಎಂದು ಅವಳಿಗೆ ಅನಿಸಿತು. ಲಾರೆನ್ಗೂ ಭಯ ಕಡಿಮೆಯಾಗಿತ್ತು. ಚಿರತೆಯೊಡನೆ ಹೋರಾಟ ಆಕೆಯ ಜೀವನದ ಒಂದು ದೊಡ್ಡ ಗಂಡಾಂತರವಾಗಿತ್ತು. ಅದನ್ನು ಅವಳು ಧೈರ್ಯದಿಂದ ಎದುರಿಸಿದ್ದಳು. ಅವಳ ಸ್ನೇಹಿತರು ಮತ್ತು ನೆರೆಹೊರೆಯವರು ಅವಳ ಸಾಮರ್ಥ್ಯವನ್ನು ಪ್ರಶಂಸಿಸಿದರು. ಇಂತಹ ಕಷ್ಟ ಬಂದರೂ ತಾನದನ್ನು ಎದುರಿಸಬಲ್ಲೆ ಎಂಬ ಆತ್ಮವಿಶ್ವಾಸ ಅವಳಲ್ಲಿ ಹುಟ್ಟಿಕೊಂಡಿತ್ತು. ಚಿರತೆಯ ವಿಷಯ ತಿಳಿದೊಡನೆ ಪೊಲೀಸರು ಅದನ್ನು ಹುಡುಕಿಕೊಂಡು ಹೊರಟರು. 2 ದಿನಗಳ ನಂತರ ಚಿರತೆಯನ್ನು ಬೇಟೆಯಾಡುವುದರಲ್ಲಿ ಪರಿಣಿತನಾಗಿದ್ದ ಡೆನ್ನಿಸ್ ಪೆಂಬಲ್ ತನ್ನ ನಾಯಿಯೊಂದಿಗೆ ಅವರನ್ನು ಸೇರಿಕೊಂಡ. ಆದರೆ ಅವರಿಗೆ ಅದರ ಸುಳಿವು ಸಿಗಲಿಲ್ಲ. 9 ದಿನಗಳ ನಂತರ ಲಾರೆನ್ಳ ಮನೆಯ ಉತ್ತರಕ್ಕೆ 1.6 ಕಿಲೋಮೀಟರ್ ದೂರದಲ್ಲಿರುವ ಡೋಗ್ ಜಾನ್ಸನ್ ಎಂಬಾತನ ಹಿತ್ತಲಿಗೆ ಈ ಚಿರತೆ ಪ್ರವೇಶಿಸಿತು. ಇದನ್ನು ನೋಡಿದ ಜಾನ್ಸನ್ ತನ್ನ ಪಕ್ಕದ ಮನೆಯ ಡೇಲ್ ಟುರ್ಲೆ ಯನ್ನು ಕರೆದು ವಿಷಯವನ್ನು ತಿಳಿಸಿದ. ಟುರ್ಲೆ ತನ್ನ ಕೋವಿಯನ್ನು ಹಿಡಿದುಕೊಂಡು ಬಂದು ಚಿರತೆಯನ್ನು ಗುಂಡು ಹಾಕಿ ಕೊಂದ. 1992 ಡಿಸೆಂಬರ್ನಲ್ಲಿ ಲಾರೆನ್ಗೆ ಅವಳ ಧೈರ್ಯಕ್ಕಾಗಿ ಕೆನಡಾದ ಗವರ್ನರ್ ಜನರಲ್ನಿಂದ ಪ್ರಶಸ್ತಿ ದೊರಕಿತು. ಲಿಲ್ಲೋಟ್ ಹಳ್ಳಿಯ ಜನರು ಅವಳ ಶೌರ್ಯಕ್ಕಾಗಿ ಕೊಟ್ಟ ಪ್ರಶಸ್ತಿ ಪತ್ರ ಅವಳ ಊಟದ ಕೋಣೆಯ ಗೋಡೆಯನ್ನು ಅಲಂಕರಿಸಿದೆ.